ನಮ್ಮ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡಿಸಿರೋದು ನಮಗೆ ತುಂಬ ನೋವಾಗ್ತದೆ. ಯಾಕೆ ಅಂತಂದರೆ ಯಾವುದೇ ಮನೆಗಳಲ್ಲಿ ಯಜಮಾನರಾದರೆ ಒಳ್ಳೆ ರೀತಿಯಲ್ಲಿ ನಡ್ಕೊಯ್ತಾವನೆ ಅಂತಂದಾಗ ಅವನಿಗೆ ಸಪೋರ್ಟ್ ಮಾಡಬೇಕೇ ಹೊರತು ಅವನ್ನ ಇಳಿಸಿದ್ರೆ ತಿರ್ಗಾ ಯಾರ ಕಳ್ಳ ಬರ್ತಾನೆ ಇನ್ನೊಂದು ಬರ್ತಾನೆ ಅಂತ ಅನ್ಕೊಂಡಿರ್ತಾರೆ. ಹೈಕಮಾಂಡು ಅವ್ರು ಯಾವುದೇ ಥರದ್ದು ಕಳಂಕ ಇಲ್ಲ, ಏನಂದ್ರೆ ಒಂದು ತಪ್ಪು ನಡವಳಿಕೆ ಏನೂ ಇಲ್ಲ ಅಂತಂದಾಗ ಅವನ್ನ ಮುಂದುವರಿಸಬೇಕಾಗಿತ್ತು. ನಮ್ಮ ಸಮಾಜದಲ್ಲಿ ಭಾಳ ನೋವಾಗ್ತಾ ಇದೆ, ನಮಗೆ ಭಾಳ ಒಂಥರ ಸಂಕಷ್ಟ ಇದಾಯ್ತದೆ, ನಮ್ಗೆ ಭಾಳ ನೋವಾಯ್ತದೆ. ಹೈಕಮಾಂಡ್ ತೀರ್ಮಾನ ತಗೊಂಡಿರೋದು ನಮ್ಮ ಸಮಾಜ ನಡೆದಂಗೆ ನೋಡ್ಕೊಳ್ತದೆ, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಯಾರಿಗಾರು ಅನ್ಯಾಯ ಮಾಡಿ ಆಗಲಿ ಇನ್ನೊಂದೇ ಆಗಿದ್ರೆ ನೀವು ಇಳಿಸ್ಬೇಕಾಗಿತ್ತು. ನಮ್ಗೆ ಕೊಡ್ತಾರೆ, ನಮ್ಗೆ ಹೈಕಮಾಂಡ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೆ ರೀತಿಯಲ್ಲಿ ಆಡಳಿತ ಮಾಡ್ತಾರೆ ಇಲ್ಲ ಅನ್ನೋದ ತಿಳುವಳಿಕೆ ಮಾಡಿ ಅವ್ರು ರಾಜೀನಾಮೆ ಕೊಡಿಸ್ಬೇಕಾಗಿತ್ತು. ಇಲ್ಲ ಶಾಸಕರಲ್ಲಿ ಬೆಂಬಲ ಇಲ್ವೋ, ಇನ್ನೊಂದು ಸಚಿವರಲ್ಲಿ ಬೆಂಬಲ ಇಲ್ವೋ ನೋಡಿ ಅವರು ರಾಜೀನಾಮೆ ಕೊಡಿಸ್ಬೇಕಾಗಿತ್ತು. ಇದು ಬಹಳ ತಪ್ಪು, ಇದು ಬಹಳ ಅನ್ಯಾಯ. ಇದನ್ನು ನಮ್ಗೆ ಸಹಿಸ್ಕೊಳಕ್ಕಾಗಲ್ಲ ಯಾವುದೇ ತರದ್ದು. ನಾವು ದಿನನಿತ್ಯ ನಮ್ಗೆ ನಿದ್ದೆ ಬರಲ್ಲ, ಊಟ ಸೇರ್ತಾ ಇಲ್ಲ. ಖಂಡಿತ ನಮ್ಗೆ ಬಹಳ ಹೊಟ್ಟೆ ಉರಿತಾ ಇದೆ. ಯಾವುದೇ ತರದ್ದು ಇದಕ್ಕೆ ನಾವು ಸಹಿಸ್ಕೊಳ್ಳೋಕೆ ರೆಡಿ ಇಲ್ಲ. ನಮ್ಗೆ ಮುಂದಿನ ದಿನದಲ್ಲಿ ಇದ್ರ ಪರಿಣಾಮ ಕಾಂಗ್ರೆಸ್ ಸರ್ಕಾರನೇ ನೋಡ್ಬೇಕಾಗ್ತದೆ ಅಂತ ಹೇಳಿ ನಾನು ಹೇಳಕ್ ತಿಳ್ಕೊಳ್ತೀನಿ. ಮುಂದಲ್ಲಿ ಏನಿಲ್ಲ, ನಮ್ಮ ಸಿದ್ದರಾಮಯ್ಯನವರು ನಮ್ಮ ಯತೀಂದ್ರಣ್ಣವರು ಏನ್ ಹೇಳ್ತಾರೆ ಅದ್ರ ಮೇಲೆ ನಾವು ಡಿಸಿಷನ್ ತಗೋತೀವಿ. ಯಾಕೆಂದ್ರೆ ಇವತ್ತಿನ ದಿನದಲ್ಲಿ ನಮ್ಗೂ ನೋವಾಗಿರೋದು ಕೇಳ್ಕೊತಾ ಇದೀವಿ. ಅವ್ರೇನ್ ಮಾರ್ಗದರ್ಶನ ಕೊಡ್ತಾರೆ ಅದ್ರ ಮಾತು ಮೀರಲ್ಲ ನಾವು. ಅದು ಯಾವುದೇ ತರದುವೆ ಅವ್ರು ಇಂಥ ಹಳ್ಳಕ್ ಬಿಳಿ ಅಂದ್ರೆ ನಾವು ಬಿಡಕ್ ರೆಡಿ ಇದ್ದೀವಿ. ಆದ್ರೆ ನಮ್ಗೆ ಬಹಳ ನೋವಾಗ್ತದೆ, ಬಹಳ ಹೊಟ್ಟೆ ಉರಿತದೆ. ಯಾಕೆ ಅಂತಂದ್ರೆ ಯಾರಿಗೂ ಕೈ ಬಗ್ಗೆ ಸಿಗ್ತಾರೆ. ನಮ್ಗೆ ಸಿದ್ದರಾಮಯ್ಯನವರು ಅಂತಂದ್ರೆ ಒಳ್ಳೆ ಪ್ರೀತಿಯಿಂದ ಯಾರಿಗೇ ಆಗ್ಲಿ ದುರಾಂಕಾರದಲ್ಲಿ ಮಾತಾಡ್ಲಿಲ್ಲ, ಇನ್ನೊಂದು ಮಾಡ್ಲಿಲ್ಲ, ಯಾರಿಗೂ ಮೋಸ ಮಾಡ್ಲಿಲ್ಲ, ಲಂಚ ಮಾಡಿಲ್ಲ. ಬೇಕು ಅಂತ ಆರೋಪ ಮಾಡಿ ಮೂಡದಲ್ಲಿ ಏನೇನೋ ಮಾಡಿ ಎಲ್ಲ ಮಾಡಿದ್ರು. ಆದ್ರೂ ಕರೆಕ್ಟ್ ಆಗಿದ್ದಕ್ಕೆ ಇವತ್ತೆಲ್ಲ ಜಯಿಸ್ಕೊಂಡ್ ಬಂದಿದ್ದಾರೆ. ದಯವಿಟ್ಟು ಇದು ಬಹಳ ಅನ್ಯಾಯ ಆಗಿದೆ, ಬಹಳ ವಿರೋಧ ಮಾಡ್ತೀವಿ ನಾವು. ಇದಂತೂ ಸಹಿಸ್ಕೊಳ್ಳಲ್ಲ. ಮುಖ್ಯಮಂತ್ರಿ ಸ್ಥಾನ ಕೊಟ್ಟಾಗ ನಮ್ಗೆ ಅಭಿಮಾನ ಇರ್ತದೆ, ಆದ್ರೂ ಒಂಥರ ಇಲ್ಲ ಒಂದ್ ಕಡೆ ನೋವು ಇರ್ತದೆ, ಬಹಳ ಸಂಕಷ್ಟ ಆಯ್ತದೆ ನಮ್ಗೆ. ಅವ್ರಿಗೆ ಉಪಮುಖ್ಯಮಂತ್ರಿ ಕೊಟ್ಟೆ ಒಳ್ಳೆ ಮಿನಿಸ್ಟರ್ ಕೊಟ್ರೆ ನಮ್ಗೆ ಸಂತೋಷ ಪಡ್ತೀವಿ. ಅದ್ರಲ್ಲಿ ಒಂಥರ ಏನೋ ಈಗ ದುಃಖ ಇರೋದಕ್ಕೆ ನಮ್ಮ ಸಮಾಜಕ್ಕೆ ಅವ್ರಿಗೊಂದು ಕೊಟ್ರೆ ಮಾತ್ರ ಏನೋ ಸ್ವಲ್ಪ ಸಮಾಧಾನವಾಗಿರ್ತಾರೆ. ಯಾಕೆ ಅಂತಂದ್ರೆ ಯಾವ್ದೇ ಕಾರಣಕ್ಕೂ ಗುಮ್ಮವನೇ ಅಂತ ಹೇಳಿದಾಗ ಎದುರಿಸ್ತಾ ಇರ್ತಾರೆ. ಅದು ಹೋಗ್ಲಾಡಿಸ್ಬೇಕಂತಂದ್ರೆ ನಮ್ಗೆ ಯತೀಂದ್ರ ನನಗೂ ಸ್ವಲ್ಪ ಕೊಳ್ಳೇಬೇಕು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.